ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಮಾಜಿ ಸಚಿವ ವಿ ಸೋಮಣ್ಣನವರ ನಡೆಯನ್ನ ಗಮನಿಸಿದವರು ಹೆಚ್ಚು ಕಡಿಮೆ ನಿರ್ಧಾರಕ್ಕೆ ಬಂದುಬಿಟ್ಟಿದ್ರು. ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗ್ತಾರೆ. ಸೋಮಣ್ಣವರು ಯಾವತ್ತೂ ಹೇಳಿರಲಿಲ್ಲ, ಹಂಗಂತ ಸ್ಪಷ್ಟವಾಗಿ ನಿರಾಕರಣೆ ಕೂಡ ಮಾಡಿರಲಿಲ್ಲ. ಈಗ ಬಿಜೆಪಿ ಒಳಗೆ ಮ್ಯಾಟ್ರು ಸೆಟ್ಲ್ ಆದಂಗೆ ಕಾಣಿಸ್ತಾ ಇದೆ. ಸೋಮಣ್ಣನವರ ಅಸಮಾಧಾನವನ್ನ ತಣಿಸುವ ಪ್ರಯತ್ನ ಆರಂಭಗೊಂಡಿದೆ. ಈಗ ಹಿರಿಯ ಬಿಜೆಪಿ ಮುಖಂಡರು ಕಾನ್ಫಿಡೆಂಟ್ ಆಗಿ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಸೋಮಣ್ಣವ್ರ ಪಕ್ಷ ಬಿಡೋದು. ಬಿಜೆಪಿ ಬಿಡುವ ಯೋಚನೆಯಿಂದ ಹಿಂದೆ ಸರಿದ ಸೋಮಣ್ಣ ಅಂತ ಬರ್ತಾ ಇದೆ. ಅಂದ್ರೆ ಸೋಮಣ್ಣವರೇನು ಯಾವತ್ತೂ ಹೇಳಿರಲಿಲ್ಲ ನಾ ಬಿಜೆಪಿ ಬಿಡ್ತೀನಿ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ. ಹಂಗಂತ ನಿರಾಕರಣೆಯೂ ಮಾಡಿರಲಿಲ್ಲ. ನೋಡೋಣ, ರಾಜಕೀಯ ಅಂದ್ರೆ ನಿಂತ ನೀರಲ್ಲ ಇತ್ಯಾದಿ ಇತ್ಯಾದಿನೇ ಹೇಳ್ಕೊಂಡು ಬರ್ತೀನಿ. ಈಗ ನನ್ನ ಸೋಲಿಗೆ ಕಾರಣರಾದವರನ್ನ ನನ್ನ ಎದುರಿಗೆ ಕರ್ಕೊಂಡು ಬಂದು ಕೂಡಿಸಿ ಅಂತಿದೆ. ತುಂಬಾ ಅಸಮಾಧಾನ ಇತ್ತು. ವಿಸಿಬಲಿ ಆ ಅಸಮಾಧಾನ ಇದ್ದದ್ದು ಯಡಿಯೂರಪ್ಪನವರ ವಿರುದ್ಧ, ವಿಜಯೇಂದ್ರ ವಿರುದ್ಧ. ಆರ್ ಅಶೋಕ್ ಮತ್ತು ಶಿವನಗೌಡ ನಾಯಕರಿಗೆ ಜವಾಬ್ದಾರಿ ಕೊಡಲಾಗಿದೆ. ಸೋಮಣ್ಣವ್ರ ಜೊತೆಗೆ ಮಾತಾಡಿ ಆ ಸಿಟ್ಟನ್ನು ಬಗೆಹರಿಸಿ. ಜನವರಿ 4ನೇ ತಾರೀಕು ಒಂದು ಮೀಟಿಂಗ್ ಇದೆ. ಅದಾದ ನಂತರ 7 ಅಥವಾ 8ನೇ ತಾರೀಕು ದೆಹಲಿಗೆ ಹೋಗಬಹುದು ಸೋಮಣ್ಣವರು. ಗೋವಿಂದರಾಜನಗರದ ಶಾಸಕರಾಗಿದ್ರು, ವಸತಿ ಸಚಿವರಾಗಿದ್ರು. ಗೋವಿಂದರಾಜನಗರ ಬಿಟ್ಟು ಚಾಮರಾಜನಗರಕ್ಕೆ ಹೋಗುವ ನಿರ್ಧಾರಕ್ಕೆ ಬಂದರು. ಚಾಮರಾಜನಗರದ ಜೊತೆಗೆ ವರುಣಾದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧಿಸುವಂತೆ ಸೋಮಣ್ಣವರಿಗೆ ಸೂಚನೆ ಬಂತು. ಸೋಮಣ್ಣವರು ವರುಣಾದಲ್ಲೂ ಸೋತರು, ಚಾಮರಾಜನಗರದಲ್ಲೂ ಸೋತರು. ಅದಾದ ನಂತರ ನೆಪ ಮಾತ್ರಕ್ಕೂ ತಮ್ಮನ್ನ ಯಾರು ಸಂತೈಸಲಿಲ್ಲ, ಮಾತಾಡಿಸ್ಲಿಲ್ಲ ಅನ್ನೋ ಸಿಟ್ಟು ಸೋಮಣ್ಣವರು. ಒಂದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ ಹೈಕಮಾಂಡ್. 4ನೇ ತಾರೀಕಿಗೆ ಮೀಟಿಂಗ್. ಸೋಮಣ್ಣವರೇ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನನಗಾಗಿರ್ತಕ್ಕಂಥ ನೋವು, ನನಗಾಗಿರ್ತಕ್ಕಂಥ ಅನಾನುಕೂಲ, ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ಪಕ್ಷದ ಅನೇಕ ನೇತಾರರು ನನ್ನ ಜೊತೆಲಿ ಮಾತಾಡಿದ ಮೇಲೆ ಯಾರೋ ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ ನಿಮ್ಮ ಮುಖ್ಯನೇ ಆಗಲಿ, ಅನೇಕ ಅನುಭವಗಳು ನನಗೆ ಸಾಕಷ್ಟು ಆಗಿವೆ. ನನ್ನ ನೋವು, ನನಗಾದಂಥ ಅನಾನುಕೂಲ, ನನಗೆ ಪಕ್ಷನೇ ಅಂತಿಮ, ಪಕ್ಷದ ವರಿಷ್ಠ ಕೊಡ್ತಕ್ಕಂಥ ತೀರ್ಮಾನವೇ ಕೊನೆ ಆಗಿರೋದ್ರಿಂದ ಅದನ್ನು ಮಾಡಿದ್ದೇನೆ. ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ.
ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠರು ಮಾಡ್ತಾ ಇದ್ದಾರೆ. 7 ತಪ್ಪು 8ನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ. ಅಷ್ಟರೊಳಗಡೆ 10ನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ. ನನಗೆ ವರಿಷ್ಠರು ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ನಮ್ಮ ರಾಷ್ಟ್ರೀಯ ವರಿಷ್ಠರು ಯಾರಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ. ನನಗಾದಂಥ ಒಂದು ಅನಾನುಕೂಲ ಒಳ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ. ಅದನ್ನು ಮಾಡ್ತಾರೆ. ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀನಿ. ವರಿಷ್ಠರು ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ನನಗಾಗಿರ್ತಕ್ಕಂಥ ನೋವು, ನನಗಾಗಿರ್ತಕ್ಕಂಥ ಅನಾನುಕೂಲ, ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ಪಕ್ಷದ ಅನೇಕ ನೇತಾರರು ನನ್ನ ಜೊತೆಲಿ ಮಾತಾಡಿದ ಮೇಲೆ ಯಾರೋ ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ ನಿಮ್ಮ ಮುಖ್ಯನೇ ಆಗಲಿ. ಅನೇಕ ಅನುಭವಗಳು ನನಗೆ ಸಾಕಷ್ಟಾಗಿವೆ. ನನ್ನ ನೋವು, ನನಗಾದಂಥ ಅನಾನುಕೂಲ, ನನಗೆ ಪಕ್ಷನೇ ಅಂತಿಮ. ಪಕ್ಷದ ವರಿಷ್ಠರು ಕೊಡ್ತಕ್ಕಂಥ ತೀರ್ಮಾನವೇ ಕೊನೆಯಾಗಿರೋದ್ರಿಂದ ಅದನ್ನು ಮಾಡಿದ್ದೇನೆ. ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ. ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠರು ಮಾಡ್ತಾ ಇದ್ದಾರೆ. 7 ತಪ್ಪು 8ನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ. ಅಷ್ಟರೊಳಗಡೆ 10ನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ. ನನಗೆ ವರಿಷ್ಠರು ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ನಮ್ಮ ರಾಷ್ಟ್ರೀಯ ವರಿಷ್ಠರು ಯಾರಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ. ನನಗಾದಂಥ ಒಂದು ಅನಾನುಕೂಲ ಒಳ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ. ಅದನ್ನು ಮಾಡ್ತಾರೆ. ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀನಿ. ವರಿಷ್ಠರು ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ. ಮಾಜಿ ಸಚಿವ ವಿ ಸೋಮಣ್ಣ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಅವುಗಳ ಪೈಕಿ ಅತ್ಯಂತ ಕ್ರೂಷಿಯಲ್ ಆದ ಕಂಡೀಷನ್, ಅತ್ಯಂತ ಪ್ರಮುಖವಾದದ್ದು, ತಮ್ಮ ಸೋಲಿಗೆ ಕಾರಣವಾದವರ ಸಮ್ಮುಖದಲ್ಲೇ ಮಾತುಕತೆಯಾಗಬೇಕು. ಸೋಮಣ್ಣವರಿಗೆ ಅಸಮಾಧಾನ ಸಿಟ್ಟು ಇರೋದು ಯಡಿಯೂರಪ್ಪನವರು ವಿಜಯೇಂದ್ರ ಮೇಲೆ, ಅವರ ಎದುರಿಗೆ ಕೂಡಿಸಿ ಮಾತುಕತೆ ಮಾಡಿ ಅಂತ. ಸೋಮಣ್ಣವ್ರ ಹತ್ರ ಏನೋ ಒಂದಷ್ಟು ಪ್ರೂಫ್ಸ್ ಇದಾವಂತೆ. ತಮ್ಮ ಸೋಲಿಗೆ ಹೆಂಗೆ ಷಡ್ಯಂತ್ರಗಳು ನಡೆದವು ಅನ್ನೋದಕ್ಕೆ ಪ್ರೂಫ್ಗಳಿದ್ದಾವೆ. ಅದನ್ನು ತೋರಿಸ್ಬೇಕು ಹಂಗೇನು ಅಂತಾರೆ. ಮುಂದೇನು ಸ್ಪಷ್ಟ ಭರವಸೆ ಸಿಗಬೇಕು ನನಗೆ ಅಂತಾರೆ ಸೋಮಣ್ಣ. ರಾಜಕೀಯ ಅಧಿಕಾರ, ಟಿಕೆಟ್, ಸ್ಪಷ್ಟವಾದ ಭರವಸೆ ಸಿಗಬೇಕು. ಮತ್ತು ನನ್ನ ಮಗನ ರಾಜಕೀಯ ಭವಿಷ್ಯ ಏನು ಅನ್ನೋದು ಕೂಡ ಸ್ಪಷ್ಟ ಆಗಬೇಕು. ಅವರ ಮಗ, ಅವರ ರಾಜಕೀಯ ಭವಿಷ್ಯ ಕೂಡ ಸ್ಪಷ್ಟ ಆಗಬೇಕು. ಬಿಜೆಪಿ ಹೈಕಮಾಂಡ್ಗೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೋಮಣ್ಣನವರು ಅನ್ನೋದೊಂದು ತಲೆಯಲ್ಲಿದೆ. ಅದಕ್ಕೆ ಆಸಕ್ತಿ ಇದ್ರೆ ತುಮಕೂರಿಗೆ ಕೊಡೋದು. ಅಕಸ್ಮಾತ್ ಬಿಜೆಪಿ JDS ಮೈತ್ರಿಯಲ್ಲಿ ತುಮಕೂರು JDSಗೆ ಹೋಗ್ಬಿಟ್ರೆ ಆವಾಗ ವಿಧಾನ ಪರಿಷತ್ತಿಗೆ ಕಳಿಸೋದು. ವಿಧಾನ ಪರಿಷತ್ ಮಗನಿಗೆ, ಸೋಮಣ್ಣವರ ಮಗನಿಗೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಗೋವಿಂದರಾಜನಗರಕ್ಕೆ ಟಿಕೆಟ್ ಕೊಡ್ತೀವಿ ಅನ್ನೋ ಭರವಸೆ ಕೊಡಬಹುದು. ಪಾಸಿಬಲ್ ಭರವಸೆ ಕೊಡಬಹುದು. ಅಲ್ಲಿಗೆ ಸೋಮಣ್ಣನವರ ಅಸಮಾಧಾನ ತಕ್ಕ ಮಟ್ಟಿಗೆ ತಣ್ಣಗೆ ಮಾಡಿದ ಹಂಗಾಗುತ್ತೆ. ಆದರೆ ಇನ್ನೊಬ್ಬ ರೆಬೆಲ್ ಶಾಸಕ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್. ಅವರ ಅಸಮಾಧಾನ ತಣಿಸುವುದಕ್ಕೆ ಅದಕ್ಕೂ ಒಂದು ಪ್ರಯತ್ನ ಅಂತ ನಡೆಯುತ್ತೆ. ಸಮಿತಿ ಮಾಡ್ತಾರಂತೆ ಒಂದು. ಡ್ಯಾಮೇಜ್ ಕಂಟ್ರೋಲ್ಗೆ ಒಂದು ಸಮಿತಿ ಮಾಡ್ತಾರಂತೆ.
ಯಾರ್ಯಾರು ಇರ್ತಾರಲ್ಲ ಇಲ್ಲಿ. ಇದೇ ವಿಷಯದ ಬಗ್ಗೆ ಮಾತಾಡೋಣ. ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ BJP ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಕೂಡ ಇದ್ದಾರೆ. ಪ್ರಶಾಂತ್, ಯತ್ನಾಳರ ವಿಷಯಕ್ಕೆ ಆಮೇಲೆ ಬರೋಣ. ಫಸ್ಟ್ ಸೋಮಣ್ಣ ಅವ್ರದ್ದು ಬಗೆಹರಿದಂತೆ ಕಾಣಿಸ್ತಾ ಇದೆಯಾ? ಸೋಮಣ್ಣವ್ರಿಗೊಂದು ಕ್ಲಾರಿಟಿ ಬಂದಿದೆಯಾ? ಪಕ್ಷಾಂತರ ಮಾಡೋದು ಬೇಡ, ಏನೇ ಇದ್ದರೂ ಇಲ್ಲೇ ಬಡ್ದಾಡ್ಕೊಂಡು ಇಲ್ಲೇ ಪಡ್ಕೊಳ್ಳೋಣ ಅನ್ನೋ ಥರದ ಕ್ಲಾರಿಟಿ ಬಂದಿದೆಯಾ? ಅದೇ ನೋಡಿ, ವಿಜಯೇಂದ್ರರನ್ನು ರಾಜ್ಯ BJP ಅಧ್ಯಕ್ಷರನ್ನಾಗಿ ಮಾಡಿದ ನಂತರ ಸೋಮಣ್ಣ, ಬಸನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರನ್ನ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ BJPಗೂ ರಾಜ್ಯ BJPಗೂ ತಲೆನೋವಿದೆ, ಹೈಕಮಾಂಡ್ಗೂ ಕೂಡ ತಲೆನೋವು. ಯಾಕಂದರೆ ಸೋಮಣ್ಣ ಸೀನಿಯರ್ ಆಗಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ನಿಲ್ಲಿ ಅನ್ನೋದನ್ನು ಹೈಕಮಾಂಡ್ ಹೇಳಿತ್ತು. ಎರಡೂ ಕ್ಷೇತ್ರಗಳಲ್ಲಿ ನಿಂತವ್ರು ಸೋತು ಹೋದರು. ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಈಗ ಕಾಂಗ್ರೆಸ್ ಕೂಡ ತುಮಕೂರಿನಲ್ಲಿ ಸೋಮಣ್ಣನವರಿಗೆ ಟಿಕೆಟ್ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಪ್ರಾಮಿಸ್ ಮಾಡಿ ಕರ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಹೀಗಾಗಿ ಸೋಮಣ್ಣ ಅವ್ರ ಬಳಿ ಕೂಡ ಏನು ಭಾರಿ ಬೇರೆ ಪಕ್ಷಕ್ಕೆ ಹೋಗಿ ಆಪ್ಷನ್ಸ್ ಇವೆ ಅಂತಕ್ಕಂಥದ್ದು ಇರಲಿಲ್ಲ. ಹೀಗಾಗಿ ಸೋಮಣ್ಣ ಕೂಡ ಪಾರ್ಟಿ ಒಳಗಡೆ ಸೋಮಣ್ಣ ಅವ್ರಿಗೂ ಕೂಡ ಒಂದಿಷ್ಟು ಹಿತಶತ್ರುಗಳು ಇದ್ದಾರೆ, ಅವರ ಹಿತೈಷಿಗಳು ಇದ್ದಾರೆ. ಫಾರ್ ಎಕ್ಸಾಂಪಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರದ ನಾಯಕರು ಅವ್ರಿಗೆ BL ಸಂತೋಷ್, ಇವರೆಲ್ಲ ಸೋಮಣ್ಣನವ್ರ ಬಗ್ಗೆ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥ ನಾಯಕರು. ಓಕೆ, ನೀವು ಹಿತಶತ್ರುಗಳು ಅಂತ ಕನ್ಸಿಡರ್ ಮಾಡಿದರೆ ಸೋಮಣ್ಣನವರು ನೇರವಾಗಿ ಯಡಿಯೂರಪ್ಪನವ್ರ ವಿರುದ್ಧ ಆರೋಪಗಳನ್ನು ಹೈಕಮಾಂಡ್ ಮುಂದೆ ಮಾಡಿದರು. ನನ್ನನ್ನು ಸೋಲಿಸ್ಲಿಕ್ಕೆ ಯಡಿಯೂರಪ್ಪನವರೇ ಕಾರಣ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳದೇ ಹೋದರೂ ಕೂಡ ಎಲ್ಲೆಲ್ಲಿ ಏನೇನು ಮೆಸೇಜ್ ಕೊಡಬೇಕು ಆ ಮೆಸೇಜನ್ನು ಕೊಟ್ಟಿದ್ದರು. ವಿಜಯೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗ ಸೋಮಣ್ಣವ್ರಿಗೆ ಏನು ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲಗಳಿದ್ವು. ಈಗ ಸೋಮಣ್ಣನವರನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ BJP ನಾಯಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ಯಡಿಯೂರಪ್ಪನವರು, ವಿಜಯೇಂದ್ರ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಇರ್ಬೋದು. ಕೇಂದ್ರದ ನಾಯಕರಿಗೂ ಕೂಡ ಜಗದೀಶ್ ಶೆಟ್ಟರ್ ಮತ್ತು ಸೌದಿ ಹೋದಂತೆ ಸೋಮಣ್ಣನವರು ಅಲ್ಲಿ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ, ಹೋದರೂ ಕೂಡ ಒಂದು ಸುದ್ದಿ ಆಗುತ್ತೆ, ಒಂದು ನೆಗೆಟಿವ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ರಾಷ್ಟ್ರೀಯ BJP ನಾಯಕರಿಗೆ ಚಿಂತೆಗಳಿದ್ವು. ಆದರೆ ಈಗ ನೀವು ಬಗೆಹರಿಸೋದಂದರೆ ಹೇಗೆ ಬಗೆಹರಿಸೋದು? ನೀವು ಈಗ ಸೋಮಣ್ಣ ಎರಡೂ ಕಡೆ ಸೋತಿದ್ದಾರೆ. ಒಂದು, ಅವರನ್ನು ನೀವು ವಿಧಾನ ಪರಿಷತ್ತಿಗೆ ತಂದು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು. ಎರಡನೇದು, ಅದು ಆ ಆಪ್ಷನ್ ಕ್ಲೋಸ್ ಆಯಿತು. ಯಾಕಂದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದರೂ ಒಂದು ಕಡೆ ಒಕ್ಕಲಿಗರಿಗೆ, ಇನ್ನೊಂದು ಕಡೆ OBCಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ದೊರೆಯಿತು. ಎರಡನೇ ಆಪ್ಷನ್ ಏನು? ಈಗ ಮಗನನ್ನು ಎಲ್ಲಾದರೂ ಪುನರ್ವಸತಿ ಏನು, ಒಂದು ಮೊದಲು ವಸತಿ ಕಲ್ಪಿಸಬೇಕು. ವಿಜಯೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಿರಿ, ನನ್ನ ಮಗನನ್ನು ಮಾಡಿ ಅಂತಕ್ಕಂಥದ್ದನ್ನು ಸೋಮಣ್ಣ ಕೇಳಿದರೂ ಕೂಡ ರಾಷ್ಟ್ರೀಯ ಹೈಕಮಾಂಡ್ ದಿಲ್ಲಿ ಮಟ್ಟದಲ್ಲಿ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಈಗ ಕರೆದವರು ಸೋಮಣ್ಣ, ವಿಜಯೇಂದ್ರ ಯಾರಿಗೂ ಕೂಡ ಹೇಳಲ್ಲ. ಕರೆಕ್ಟ್. ಮಗನಿಗೆ ಟಿಕೆಟ್ ಕೊಡ್ತೀವೋ ಬಿಡ್ತೀವೋ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಆ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಕೊಡಬೇಕೋ ಬೇಡವೋ. ಈಗ ಕುಮಾರಸ್ವಾಮಿ ಮಗನಿಗೆ ನಿಖಿಲ್ ನಿಲ್ಲಲ್ಲ ಅನ್ನೋದನ್ನು ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಅಂದರೆ BJP ಹೈಕಮಾಂಡ್ಗೂ ನಿಖಿಲ್ ನಿಲ್ಲೋದು ಬೇಡ ಆಗಿದೆ ಅಂತಕ್ಕಂಥದ್ದು ಒಂದು ಸಂದೇಶ ಸಿಗ್ತಾ ಇದೆ. ಹೀಗಾಗಿ ಮಗನ ಬಗ್ಗೆ ಒಂದು ಕ್ಲಾರಿಟಿ ಇವತ್ತು ಕೂತು ಸಿಗಲ್ಲ. ಮಗನಿಗೆ ಕ್ಲಾರಿಟಿ ಟಿಕೆಟ್ ಹಂಚಿಕೆ ಆಗೋವರೆಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಮೂರನೇ ವಿಕಲ್ಪ ಹೈಕಮಾಂಡ್ ಬಳಿ ಮತ್ತು ಅದು ಸೋಮಣ್ಣನವರಿಗೂ ಒಪ್ಪಿಗೆ ಇರತಕ್ಕಂಥದ್ದು, ತುಮಕೂರಿನ ಟಿಕೆಟನ್ನು, ಲೋಕಸಭಾ ಟಿಕೆಟನ್ನು ಸೋಮಣ್ಣವರಿಗೆ ಕೊಡ್ತಕ್ಕಂಥದ್ದು. ಈಗಾಗಲೇ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮುದ್ದಹನುಮೇಗೌಡರಿಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದು ಅವ್ರ ಫೀಲರ್ಸ್ಗಳು ಗೊತ್ತಾಗ್ತಾ ಇವೆ. ಅಲ್ಲಿ ಕಾಂಗ್ರೆಸ್ ಲಿಂಗಾಯತ ಕ್ಯಾಂಡಿಡೇಟಿಗೆ ಕೊಟ್ಟರೆ ಗೆಲ್ಲೋದು ಕಷ್ಟ ಇದೆ. ಯಾಕಂದರೆ ನಿಮ್ಗೆ ವೋಟ್ ಬ್ಯಾಂಕ್ ಒಕ್ಕಲಿಗರು ಮತ್ತು OBC ಇದ್ದಾಗ ನೀವು ಲಿಂಗಾಯತ್ ಕ್ಯಾಂಡಿಡೇಟಿಗೆ ಕೊಟ್ಟರೆ ಅಲ್ಲಿ BJP ಇನ್ನೊಂದು ಕ್ಯಾಂಡಿಡೇಟಿಗೆ ಕೊಟ್ಟರು ಕೂಡ ಸಮಸ್ಯೆ ಆಗುತ್ತೆ. ಕರೆಕ್ಟ್. ನಿಮ್ಮ ಕನ್ವೆನ್ಷನಲ್ ವೋಟ್ ಬ್ಯಾಂಕ್ ತುಮಕೂರಿನಲ್ಲಿ ಹೇಗೆ BJP ಲಿಂಗಾಯತ್ ಕ್ಯಾಂಡಿಡೇಟ್ ಕೊಡುತ್ತೆ? ಯಾರು ಕೊಟ್ಟಿದೆ? GS ಬಸವರಾಜು, ಮೊದಲು ಮಲ್ಲಿಕಾರ್ಜುನಯ್ಯ ಇದ್ದರು. ಮೊದಲು S ಮಲ್ಲಿಕಾರ್ಜುನಯ್ಯ ಇದ್ದರು, ಲೋಕಸಭಾ ಉಪಸಭಾಪತಿ ಆದರು. ಈಗ GS ಬಸವರಾಜು ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಏನು ಮಾಡುತ್ತೆ? ಮುದ್ದಹನುಮೇಗೌಡರಿಗೆ ಟಿಕೆಟನ್ನು ಕೊಡ್ತು. ಕಳೆದ ಬಾರಿ ದೇವೇಗೌಡರು ಒಂದು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಮತ್ತು JDSನ ಕ್ಯಾಂಡಿಡೇಟ್ ಆಗಿ ನಿಂತರು. ಏನೇ ಇದ್ದರೂ ಅದು ಒಕ್ಕಲಿಗರ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಕೊಟ್ಟರೆ ಕಾಂಗ್ರೆಸ್ಸಿನ ಉಳಿದ ವೋಟ್ ಬ್ಯಾಂಕ್ಗಳು ಒಟ್ಟಿಗೆ ಬರ್ತವೆ ಅಂತಕ್ಕಂಥ ಒಂದು ಕನ್ವೆನ್ಷನಲ್ ಲೆಕ್ಕಾಚಾರ.
ಹೀಗಾಗಿ ನನಗನ್ಸುತ್ತೆ ಬಿ ಜೆ ಪಿ ಸೋಮಣ್ಣನವರ ಮುನಿಸನ್ನು ತಣ್ಣಗೆ ಹೈಕಮಾಂಡ್ ಕರೆದು ಮಾತನಾಡಿಸ್ತು ಅಂದರೆ ಏನು ಅದು ಮುಖ್ಯ. ಏನು ಮಾತನಾಡಿಸ್ತು, ಸರಿ ಬಂದು ಚಹಾ ಕುಡಿರಿ ಅಂದ ತಕ್ಷಣ ಸೋಮಣ್ಣನವರ ಮುನಿಸು ತಣ್ಣಗಾಗತ್ತಾ? ರಾಜಕಾರಣದಲ್ಲಿ ನೀವು ಏನಾದರೂ ಕೊಡಬೇಕು, ಯು ಹ್ಯಾವ್ ಟು ಆಫರ್ ಸಮಥಿಂಗ್. ನನಗನ್ಸುತ್ತೆ ಯಡಿಯೂರಪ್ಪನವರ ಕಡೆಯಿಂದ ರಾಷ್ಟ್ರೀಯ ನಾಯಕರ ನೀವು ಮನಸ್ಥಿತಿಯನ್ನು ಗಮನಿಸಿದ್ರೆ ಅವರು ಯಾವುದೇ ನಾಯಕರಿಗೂ 3 ತಿಂಗಳು ಮುಂಚೆ ಬಂದು ನಿಮ್ಗೆ ಟಿಕೆಟ್ ಕೊಡ್ತೀವಿ ಶಾಂತ ಆಗ್ರಿ ಅಂತಕ್ಕಂಥದ್ದು, ಅಥವಾ ಆ ಜವಾಬ್ದಾರಿಯನ್ನು ಯಾರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿನೋ ಇನ್ನೊಬ್ಬರು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ಬಿ ಜೆ ಪಿಯಲ್ಲಿ ಆ ಸೀನ್ಗಳಿಲ್ಲ. ಯಡಿಯೂರಪ್ಪನವರೇ ಪ್ರಾಮಿಸ್ ಮಾಡಿದರೆ ಅಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀಬಹುದು ಅನಿಸುತ್ತೆ. ಅದೇ ಬೆಳವಣಿಗೆಗಳು ನಡೀತಾ ಇದ್ದಾವೆ ತೆರೆಯ ಹಿಂದೆ ಅಂತಕ್ಕಂಥದ್ದು ಸೋಮಣ್ಣನವರ ಮಾತು ಕೇಳಿದಾಗ ಅನಿಸುತ್ತೆ. ಹೈಕಮಾಂಡ್ನವರು ನನಗೆ ಒಂದು ಭರವಸೆಯನ್ನು ಕೊಡಬೇಕು, ವಿ ವಿಲ್ ಅಕಾಮಡೇಟ್ ಯು ಅನ್ನೋ ಭರವಸೆ ದೊರೆತರೂ ಕೂಡ ಅಕಾಮಡೇಟ್ ಎಲ್ಲಾಗತ್ತೆ ನೋಡಿ. ಬೆಂಗಳೂರು ಸೌತ್ ತೇಜಸ್ವಿ ಸೂರ್ಯ ಇಸ್ ಫಿಕ್ಸ್, ಕರೆಕ್ಟ್. ಬೆಂಗಳೂರು ಸೆಂಟ್ರಲ್ ನಿಮಗೆ ಪಿ ಸಿ ಮೋಹನ್ ಇಸ್ ಫಿಕ್ಸ್, ಬೆಂಗಳೂರು ನಾರ್ತ್ ಅಲ್ಲಿ ನಿಮಗೆ ಒಕ್ಕಲಿಗರ ಕ್ಯಾಂಡಿಡೇಟನ್ನೇ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಿ ಜೆ ಪಿಗಿದೆ. ಯಾಕಂದರೆ ಒಂದು ಬ್ರಾಹ್ಮಣ ಒಂದು ಬಲಿಜ ಕೊಟ್ಟ ಮೇಲೆ ಬೆಂಗಳೂರಲ್ಲಿ ಒಕ್ಕಲಿಗರ ಸೈಜಬಲ್ ಪಾಪ್ಯುಲೇಷನ್ ಜೊತೆಗೆ ತೆಗೆದುಕೊಳ್ಬೇಕಾದ್ರೆ ಅದನ್ನು ಮಾಡಬೇಕು. ಸೋಮಣ್ಣನವ್ರಿಗೆ ಉಳಿದಿರ್ತಕ್ಕಂಥ ಏಕೈಕ ಸೀಟು ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ. ಒಂದು ಲಿಂಗಾಯತ ಬಾವುಳ್ಳೆ ಹಾಸನಕ್ಕೆ ಹೋಗಿ ನಿಲ್ಲಬೇಕು, ಸ್ವಲ್ಪ ಮಟ್ಟಿಗೆ ಲಿಂಗಾಯತ ಸಮುದಾಯ ಇದೆ ಅಲ್ಲಿ, ಆದರೆ ಜೆ ಡಿ ಎಸ್ಗೆ ಹೋಗುತ್ತೆ, ಅದು ಜೆ ಡಿ ಎಸ್ಗೆ ಹೋಗುತ್ತೆ. ಉಳಿದಿರುವ ಸೀಟ್ ಯಾವುದು? ದಟ್ ಈಸ್ ಓನ್ಲಿ ತುಮಕೂರು. ಅದನ್ನು ಕೊಡ್ತೀವಿ ಅನ್ನುವ ಮಾತನ್ನು ಪ್ರಾಯಶಃ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಕ್ಯಾಂಪಿಂದ ಆ ಫೀಲರ್ಸನ್ನು ಕಳಿಸಲಾಗಿದೆ. ಅದನ್ನಿಟ್ಕೊಂಡು ಈ ಮುನಿಸನ್ನು ತಣ್ಣಗು ಮಾಡುವ ಪ್ರಯತ್ನ ನಡೀತಾ ಇದೆ ಅಂತ ನನಗನ್ಸುತ್ತೆ. ತುಮಕೂರಿಗೆ ಸೋಮಣ್ಣವರಿಗೆ ಟಿಕೆಟ್ ಕೊಡೋದಕ್ಕೆ ಯಡಿಯೂರಪ್ಪನವ್ರದ್ದು ಏನು ಭಿನ್ನಾಭಿಪ್ರಾಯ ಇರಲಿಕ್ಕಿಲ್ಲ. ಮಗನ ಹಾದಿಯನ್ನು ಸರಳ ಮಾಡಬೇಕು, ಮಗನಿಗೆ ಅಡೆತಡೆಗಳಿಲ್ಲದೆ ಇರುವಂಗೆ ನೋಡ್ಕೋಬೇಕು ಯಡಿಯೂರಪ್ಪ. ಸೋಮಣ್ಣನವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಕೇಳ್ತಾ ಇದ್ರು ಮತ್ತು ಮುಂದಿನ ಲಿಂಗಾಯತ ನಾಯಕ ಯಾರು ಅನ್ನುವ ಪ್ರಶ್ನೆ ಬಂದಾಗ ಸೋಮಣ್ಣ ಎರಡೂ ಕಡೆ ಗೆದ್ದರೆ ಡಿಫಾಲ್ಟ್ ಲಿಂಗಾಯತ ನಾಯಕರಾಗ್ತಾ ಇದ್ರು ಅಂತಕ್ಕಂಥ ಬೇಸರ ಯಡಿಯೂರಪ್ಪನವ್ರಿಗಿತ್ತು. ಈಗ ವಿಜೇಂದ್ರ ಅಧ್ಯಕ್ಷರಾಗಿರುವಾಗ ಯಡಿಯೂರಪ್ಪನವರು ಮತ್ತು ವಿಜೇಂದ್ರರಿಗೂ ಕೂಡ ಅದೊಂದು ಒಂದು ರೀತಿಯಾಗಿರ್ತಕ್ಕಂಥ ಚಾಲೆಂಜ್, ಸೋಮಣ್ಣನವರನ್ನು ಹೇಗಾದರೂ ಮಾಡಿ ಸುಮ್ಮನಾಗಿಸ್ಬೇಕು ಅಂತಕ್ಕಂಥದ್ದು. ನೇರವಾಗಿ ಯಡಿಯೂರಪ್ಪ ವಿಜೇಂದ್ರ ಕುಳಿತು ಸೋಮಣ್ಣನವ್ರ ಜೊತೆ ಅದು ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಯಾ ಮೀಡಿಯಾ ಹೈಕಮಾಂಡ್ ಮೂಲಕ ಇಲ್ಲಿನ ದಿಲ್ಲಿಯಲ್ಲಿರ್ತಕ್ಕಂಥ ನಾಯಕರ ಮೂಲಕ ಅವರನ್ನು ತಣ್ಣಗಾಗಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅನಿಸುತ್ತೆ. ಏಕೈಕ ವಿಕಲ್ಪ ಆಪ್ಷನ್ ಉಳಿದಿರ್ತಕ್ಕಂಥದ್ದು ಅಜಿತ್ ನನಗನ್ಸೋದು ತುಮಕೂರಿನಲ್ಲಿ ಲೋಕಸಭಾ ಸೀಟನ್ನು ಸೋಮಣ್ಣ ಅವರು ಕೊಡ್ತಾರೆ. ಮತ್ತು ಈಗ ಸೋಮಣ್ಣ ಅಂತ ಈ ಏನಂತಾರೆ ಸೀಸನ್ಡ್ ಪೊಲಿಟಿಷಿಯನ್, ವರ್ಕಿಂಗ್ ಕಲ್ಚರ್ ಇರ್ತಕ್ಕಂಥ ಒಬ್ಬ ನಾಯಕನಿಗೆ ನೀವು ಸುಮ್ಮನೆ ಚಹಾ ಕುಡಿದ್ರೆ ಬೆನ್ ತಟ್ಟಿದ್ರೆ ಸುಮ್ಮನಾಗ್ತಾರೆ ಅಂತ ನನಗನ್ಸಲ್ಲ. ಯು ಹ್ಯಾವ್ ಟು ಆಫರ್ ಸಮಥಿಂಗ್. ಅದರ ಜೊತೆಗೆ ಬಿಜೆಪಿ ಜೆಡಿಎಸ್ ಇನಿಷಿಯಲ್ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ತುಮಕೂರನ್ನು ಕೇಳಿದರು. ಇಲ್ಲ ತುಮಕೂರಿನ ಸೋಮಣ್ಣ ಅವ್ರನ್ನ ಅಕಾಮಡೇಟ್ ಮಾಡಬೇಕಾಗತ್ತೆ ಅಂತ ಕುಮಾರಸ್ವಾಮಿ ಅವರಿಗೇನೋ ಅಮಿತ್ ಶಾ ಅವರು ಹೇಳಿದ್ರಂತೆ ಅಂತೆಲ್ಲ ಸುದ್ದಿಗಳು ಬಂದಿದ್ವು. ಅಲ್ಲಿಗೆ ಹೈಕಮಾಂಡ್ ತಲೆಯಲ್ಲೂ ಇದೆ ಸೋಮಣ್ಣ ಅವ್ರನ್ನ ಎಲ್ಲೋ ಒಂದು ಕಡೆ ಅಕಾಮಡೇಟ್ ಮಾಡಬೇಕು. ಅಲ್ಲ ಅಜಿತ್, ಒಂದು ಈಗ ನಿಮಗೆ ಅಂದರೆ ಬಿ ಜೆ ಪಿ ತುಮಕೂರು ಸೀಟನ್ನು ಜೆ ಡಿ ಎಸ್ಸಿಗೆ ಬಿಟ್ಟುಕೊಟ್ರೆ ಏನಾಗಬಹುದು? ನ್ಯಾಚುರಲಿ ಅಲ್ಲಿ ಜೆ ಡಿ ಎಸ್ ಒಕ್ಕಲಿಗ ಕ್ಯಾಂಡಿಡೇಟ್ ಕೊಡುತ್ತೆ. ಹೌದು. ಅಲ್ಲಿನ ಕಾಂಪಿಟೇಟಿವ್ ಪಾಲಿಟಿಕ್ಸ್ನಲ್ಲಿ ಒ ಬಿ ಸಿ, ಒಕ್ಕಲಿಗ, ಲಿಂಗಾಯತ 3 ಧ್ರುವಗಳಿರ್ತವೆ. ಲಿಂಗಾಯತರ ಜೊತೆ ಎಷ್ಟು ಒ ಬಿ ಸಿ ಬರ್ತಾರೆ, ಒಕ್ಕಲಿಗರ ಜೊತೆ ಎಷ್ಟು ಒ ಬಿ ಸಿ ಬರ್ತಾರೆ ಅನ್ನೋದು ಆ ತುಮಕೂರಿನ ಫಲಿತಾಂಶವನ್ನು ನಿರ್ಧರಿಸುತ್ತೆ. ಕರೆಕ್ಟ್. ಒಂದು ವೇಳೆ ಆ ಸೀಟ್ ಜೆ ಡಿ ಎಸ್ಸಿಗೆ ಬಿಟ್ಟುಕೊಟ್ರೆ ಲಿಂಗಾಯತರು ಬೈ ಡಿಫಾಲ್ಟ್ ಕಾಂಗ್ರೆಸ್ನತ್ತ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಅಥವಾ ಅಂದರೆ ಅದೇನೋದು ಲಿಂಗಾಯತ ಒಕ್ಕಲಿಗ ಕಾಂಪಿಟೇಟಿವ್ ಪಾಲಿಟಿಕ್ಸು ಅಂತನಾ? ನಿಶ್ಚಿತವಾಗಿ ತುಮಕೂರಿನಲ್ಲಿ ನಿಮಗೆ ತುಮಕೂರು ನಗರ, ಗುಬ್ಬಿ, ತುಮಕೂರು ಗ್ರಾಮಾಂತರದ ಕೆಲ ಭಾಗಗಳಲ್ಲಿ ಲಿಂಗಾಯತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ತಿಪ್ಟೂರು ಈ ಭಾಗಗಳಲ್ಲಿ, ಕುಣಿಗಲ್, ಮಧುಗಿರಿ ಮತ್ತು ಕೊರಟಗೆರೆ ಕ್ಷೇತ್ರಗಳಲ್ಲಿ, ಕುಣಿಗಲ್ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಅನ್ಸುತ್ತೆ ನನಗೆ. ತುಮಕೂರು ಗ್ರಾಮಾಂತರ ಏನು ಕುಣಿಗಲ್ ಹತ್ಕೊಂಡಿದೆ ಅದು ತುಮಕೂರಿಗೆ ಬರುತ್ತೆ. ಅಲ್ಲಿ ಒಕ್ಕಲಿಗರು ಇದ್ದಾರೆ, ಅಲ್ಲಿ ಈ ಭಾಗಗಳಲ್ಲಿ ಒ ಬಿ ಸಿ ಸಂಖ್ಯೆ ಇದೆ, ದಲಿತ ಸಮುದಾಯದ ಸಂಖ್ಯೆಗಳು ಜಾಸ್ತಿ ಇವೆ. ಹೀಗಾಗಿ 2 ಧ್ರುವಗಳ ಜೊತೆ ಯಾರು ಹೆಚ್ಚು ಬರ್ತಾರೆ ಅಂತಕ್ಕಂಥದ್ದು ಸೀಟಿನ ಫಲಿತಾಂಶವನ್ನು ನಿರ್ಧರಿಸುತ್ತೆ. ಈಗ ನೋಡಿ, ನಾನು ಹಾಗೆ ಅಂದರೆ ನಿಮ್ಮ ಕಂಪ್ಯಾರಿಸನ್ ಹೇಳ್ತೀನಿ. ಈಗ ಧಾರವಾಡನೋ ಬೆಳಗಾವನೋ ಕ್ಷೇತ್ರದಲ್ಲಿ
ಕಾಂಗ್ರೆಸ್ ಕ್ಯಾನ್ ಎಫರ್ಟ್ ಟು ಗಿವ್ OBC, BJP ಕೆನಾಟ್ ಡೂ ಇಟ್. BJP ಮಾಡಿದಾಕ್ಷಣ ಲಿಂಗಾಯತ್ ವೋಟ್ ಬ್ಯಾಂಕ್ ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಎಸ್, ಹಾಗೆ ತುಮಕೂರಿನಲ್ಲೂ ಕೂಡ ಯಾರು ಎತ್ತ ಶಿಫ್ಟ್ ಆಗ್ತಾರೆ, ಅವರ ಪ್ಯಾಟರ್ನ್ ಆಫ್ ವೋಟಿಂಗ್ ಏನು ಅಂತಕ್ಕಂಥದ್ದು ನೋಡಿದಾಗ ಸೇಫ್ಲಿ ಹೇಳ್ಬೋದು BJP ಲಿಂಗಾಯತರ ಮೇಲೆ ಬೆಟ್ ಮಾಡುತ್ತೆ, ಕಾಂಗ್ರೆಸ್ ಒಕ್ಕಲಿಗರ ಮೇಲೆ ಬೆಟ್ ಮಾಡುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಈ ಉಳಿದಿರ್ತಕ್ಕಂಥ ಒಂದೇ ವಿಕಲ್ಪ ಅಂದರೆ ಮಗನನ್ನು ಟಿಕೆಟ್ ಕೊಡ್ತೀವಿ ಅನ್ನುವ ಹೇಳುವ ಸಾಹಸ ಇವತ್ತ್ಯಾರೋ ರಾಜ್ಯ BJPಯಲ್ಲಿ ಮಾಡ್ತಾರೆ ಅಂತ ನನಗನ್ಸಲ್ಲ. ಅಥವಾ ಸೋಮಣ್ಣವರು ಮಗನಿಗೆ ಟಿಕೆಟ್ ಕೊಡಿ ಮುಂದೆ ನೋಡೋಣ ಅಂತ ಹೇಳಿ ಈಗಲೇ ತಮ್ಮ ಮುನಿಸನ್ನು ಬಿಡ್ತಾರೆ ಅಂತ ನನಗನ್ಸಲ್ಲ. ಇರುವ ಏಕೈಕ ವಿಕಲ್ಪ ತುಮಕೂರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು. ಪ್ರಾಯಶಃ ನಾವು ಅಕಾಮಿಡೇಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಏನಾದರೂ ಯಡಿಯೂರಪ್ಪನವರ ಬಾಯಿಂದ ಬಂದರೆ ಸೋಮಣ್ಣನವರ ಮನಸ್ಸು ಕೂಡ ತಣ್ಣಗಾಗ್ಬೋದು. ಬೇರೆ ವಿಕಲ್ಪಗಳಿಲ್ಲ. ಈಗ ಎಸ್, ನೀವು ವಿಜಯೇಂದ್ರ ವಿರುದ್ಧ ಈಗ ಯತ್ನಾಳ್ರೇನೋ ಒಂದು ಹೋರಾಟ ಮಾಡ್ತಿದ್ದಾರೆ ಅಂದ್ಕೊಳ್ಳೋಣ, ಸೋಮಣ್ಣನವರು ಒಂದು ಹೋರಾಟ ಮಾಡ್ತಿದ್ದಾರೆ ಅಂದ್ಕೊಳ್ಳೋಣ. ಒಂದು ಸ್ಥಾನಕ್ಕೆ ಬಂದು ಕೂತ ಮೇಲೆ ಅಜಿತ್, ಅದು ಮುಖ್ಯಮಂತ್ರಿ ಸ್ಥಾನ ಆದರೆ ನೀವು ಶಾಸಕರನ್ನ ಹಿಡ್ಕೊಂಡು ಅಲುಗಾಡಿಸ್ಬೋದು. ನೀವು ರಾಜ್ಯ ಅಧ್ಯಕ್ಷರಾಗಿ ವಿಜಯೇಂದ್ರ ಬಂದು ಕುಳಿತ ತಕ್ಷಣ ನೀವು ಪಂಚವಾರ್ಷಿಕ ಯೋಜನೆಯ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಿಮಗೂ ಕೂಡ ಏನಾದರೂ ಸ್ಥಾನಮಾನಗಳು ಬೇಕಾಗ್ತವೆ. ಇವತ್ತು ಸೋಮಣ್ಣನವ್ರ ಬಳಿ ಏನೂ ಸ್ಥಾನಮಾನಗಳಿಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ವಯಾ ಮೀಡಿಯಾ ಪ್ಯಾಚ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಎಸ್, ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ನಂತರ ರವಿ ಶಿವರಾಮ್ ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿರ್ತಾರೆ. ಯತ್ನಾಳರ ಮುನಿಸನ್ನು ತಣಿಸುವ ಕೆಲಸ ಆರಂಭ ಆಗಿದೆಯಂತೆ, ಅದು ಸಾಧ್ಯನಾ? ಬ್ರೇಕ್ ಆದ್ಮೇಲೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.